ಹಲೋ ಎವ್ರಿವನ್. ಇವತ್ತು ಬಂದ್ಬಿಟ್ಟು ನಾನು ಮನೆಯಲ್ಲಿ ಬೇಜಾರಾಗ್ತಿತ್ತು. ಸೊ ಮಾವಿನಕಾಯಿ ಇತ್ತು. ಸೊ ಮಾವಿನಕಾಯಿನ ಕಟ್ ಮಾಡಿ, ಆಮೇಲೆ ಈರುಳ್ಳಿ ಕಟ್ ಮಾಡಿ, ಮತ್ತು ಆನಿಯನ್ಸ್ ಕಟ್ ಮಾಡಿಬಿಟ್ಟು ಏನಾದ್ರು ಸ್ಪೆಷಲಾಗಿ ಏನಾದ್ರು ಐಟಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಇದನ್ನೆಲ್ಲ ಚಾಪ್ ಮಾಡೋದಕ್ಕೇ ಟೈಮ್ ತೊಗೊಂತು. ಆಮೇಲೆ ನಮ್ಮನೆ ಕಾರ್ನು ಇತ್ತು, ಅದನ್ನು ಬೇಯಿಸೋಣ ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ಬೇಯಿಸಿ ಅದನ್ನು ಸಿಪ್ಪೆ ತೆಗಿಬೇಕಲ್ಲ. ನನಗೆ ಗೊತ್ತಿರೋಂಗೆ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಏನಂದರೆ ಈರುಳ್ಳಿ ಕಟ್ ಮಾಡೋದು, ಈ ಕಾರ್ನ್ಸ್ನ ತೆಗಿಯೋದು ಅದು ಹೊರಡಿಂದ. ಆಮೇಲೆ ಕ್ಯಾರೆಟ್ ಕಟ್ ಮಾಡಿಬಿಟ್ಟು ಅದನ್ನು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅನ್ನೋ ಅದನ್ನು ನಾನು ಗ್ರೇಟ್ ಮಾಡಿಕೊಂಡೆ. ನೀವು ಕಟ್ ಮಾಡಾದರೂ ಹಾಕೊಬೋದು, ಇಲ್ಲ ಸ್ಕ್ವಯರ್ ಟೈಪಲ್ಲಾದರೂ ಮಾಡಾಕ್ಬೋದು, ಇಲ್ಲ ಈ ಥರ ಗ್ರೇಟ್ ಮಾಡ್ಬೋದು. ಈ ಗ್ರೇಟ್ ಲಾಸ್ಟ್ ಪೀಸ್ನ ಅಂತೂ ಫುಲ್ಲಾಗಿ ಗ್ರೇಟ್ ಮಾಡೋಕ್ಕಾಗಲ್ಲ. ಅದನ್ನು ಮಾಡಬೇಕು ಅನ್ನೋದು ನಂಗೆ ಅಚೀವ್ಮೆಂಟ್. ಫುಲ್ ಒಂದೂ ಇಲ್ಲದೆ ಎಲ್ಲ ಗ್ರೇಟ್ ಮಾಡಬೇಕು ಅಂತ. ಬಟ್ ದಿಸ್ ಆರ್ ದ ಐಟಮ್ಸ್. ಇದನ್ನೆಲ್ಲ ಇಟ್ಟು ಇವಾಗ ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಮನೇಲಿ ಲೇಸ್ ತಂದಿದ್ವಿ ನಾವು. ಸೊ ಲೇಸ್ದು ಚಿಪ್ಸ್ ಬೇಸಿಕ್ಲಿ ಮಾಡ್ತಾಯಿದ್ದೀವಿ. ಸೊ ಮಸಾಲ ಚಿಪ್ಸ್ ಥರ. ಈಟಿಂಗ್ ಲೇಸ್ always is not good for health. Not even lace, these are like junk ಅಲ್ವಾ. ಸೊ ದಿಸ್ ಲಿಟಲ್ ಬೆಟರ್ ಜಂಕ್. ಆಮೇಲೆ ಇದಕ್ಕೆ ಮುಂದಾಲ್ದು ಮತ್ತು ಇದು ಬಂದ್ಬಿಟ್ಟು ಅದು ಆಲೂ ಬುಜ್ಜಿ ಬರುತ್ತಲ್ಲ, ಆಲೂ ಬುಜ್ಜಿ ಮಿಕ್ಸು ಎಲ್ಲ ಹಾಕ್ಬಿಟ್ಟು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ದೊಡ್ಡ ಪೀಸ್ ಒಬ್ಬೊಬ್ಬರಿಗೆ ದೊಡ್ಡ ಎಷ್ಟಾಗುತ್ತೆ, ಒಬ್ಬೊಬ್ಬರು ಚಿಕ್ಕ ಎಷ್ಟಾಗುತ್ತೆ. ಆಮೇಲೆ ಪಫ್ಡ್ ರೈಸ್ ಇದು ಕಡಲೆಪುರಿ ಹಾಕ್ಕೊಂಡು ಅದಕ್ಕೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು. ಬಿಕಾಸ್ ಫಸ್ಟ್ ಏನು ಮಾಡಬೇಕಂದ್ರೆ ಇದು ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೀವು. ಅದಕ್ಕಿಂತ ಮುಂಚೆನೇ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ರೆ ವಾಟರ್ ಮಾಯಿಶ್ಚರ್ ಇರುತ್ತಲ್ಲ, ಸೊ ಅದರಿಂದ ಏನಾಗುತ್ತೆ ಅಂದರೆ ಅದು ಬಂದ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ನಿಮಗೆ ಕ್ರಿಸ್ಪಿ ಇರೋಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಈರುಳ್ಳಿ, ಕ್ಯಾರೆಟು, ಟೊಮ್ಯಾಟೋಸ್ ಮತ್ತು ಲಿಂಬೆಹಣ್ಣು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀವಿ, ನಿಮ್ಮ ಇಷ್ಟ ಅದು. ಆಮೇಲೆ ಸ್ವಲ್ಪ ಚಾಟ್ ಮಸಾಲಾಸ್ ಎಲ್ಲ ಹಾಕ್ಬಿಟ್ಟು ಒಂಥರ ಮೂವಿ ನೋಡಬೇಕಾದ್ರೆ ಇನ್ಸ್ಟೆಡ್ ಆಫ್ ಈಟಿಂಗ್ ಪಾಪ್ಕಾರ್ನ್ ಇಲ್ಲ ಬೇರೆ ಚಿಪ್ಸ್ ಬದಲು ನಾವು ಇದನ್ನು ಟ್ರೈ ಮಾಡ್ತೀವಿ. ಇನ್ನೂ ನಿಮ್ಗೆ ಗೊತ್ತಾ, ನಾನು ನೋಡಿರೋ ಪ್ರಕಾರ ಯಾವುದೇ ಈ ಥರ ಚಾಟ್ ಐಟಮ್ಸ್ ತಿನ್ನಬೇಕಂದ್ರೆ ನೀವು ಮಾವಿನಕಾಯಿ ಸ್ವಲ್ಪ ಮೀನ್ಸ್ ಈ ಥರ ಕಟ್ ಮಾಡಿ ಹಾಕಿದ್ರೆ ಅಂತೂ ಎವ್ವಿ ಟೇಸ್ಟ್ ಬರುತ್ತೆ. ಎವ್ವಿ ಅಂದರೆ ಎವ್ವಿ ಸಕ್ಕದಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಫುಲ್ ಮಿಕ್ಸ್ ಮಾಡಿಬಿಟ್ಟಿದ್ವಿ. ಇಲ್ಲಿ ನಾನು ಮಿಸ್ಟೇಕ್ ಏನು ಮಾಡಿರೋದು ಅಂದರೆ ಇದು ಹಾಕಿರೋದು, ಟೊಮ್ಯಾಟೋಸ್ ಹಾಕಿರೋದು. ಅದನ್ನು ಹಾಕ್ಬಿಟ್ಟು ಅದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಸೊ ಟೊಮ್ಯಾಟೊ ಲಾಸ್ಟಲ್ಲಿ ಹಾಕ್ಬೋದು ಬೇಕಂದರೆ. ಮತ್ತು ಇದು ಕೊರಿಯಾಂಡರು, ಕೊತ್ತಂಬರಿ ಅದನ್ನು ಮಿಕ್ಸ್ ಮಾಡಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಲ್ಲಿ ಸರ್ವ್ ಮಾಡಿ ಅಷ್ಟೇ. ಟಾಟಾ ಬಾಯ್, ಸಿ ಯು ನೆಕ್ಸ್ಟ್ ವೀಕ್.